ಏನಪ್ಪ, ಇಬ್ರು ಅದರಲ್ಲಿ ಮಣ್ಣು ಹಾಕಿ ನೋಡಿ, ಇಬ್ರು ಸೇರ್ಕೊಂಡು ಈ ತೆಂಗಿನಕಾಯಿ ಹೊಡಿರಿ. ಕಾಯಿ ಹೊಡೆದು ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕರೋಮಿ ಅಲ್ಲಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಪುರೋಹಿತ್ರೆ, ನಮ್ಮ ಆಚಾರದ ಪ್ರಕಾರ ನವಧಾನ್ಯನ ಒದ್ದೆ ಬಟ್ಟೆಯಲ್ಲಿ ಗಂಟು ಕಟ್ಟಿ ಈ ಕಂಬಕ್ಕೆ ಅದನ್ನ ಕಟ್ಸಿ. ಆಗ್ಲೇ ಅಮ್ಮ. ಅದ್ಯಾಕಮ್ಮ ಈಗ? ಹೀಗೆ ನವಧಾನ್ಯನ ಚಪ್ರಕ್ಕೆ ಕಟ್ಸೋದು ನಮ್ ಪದ್ಧತಿ ಅಣ್ಣ. ಹೀಗ್ ಮಾಡಿದ್ರೆ ನವಗ್ರಹಗಳು, ಪಂಚಭೂತಗಳ ಆಶೀರ್ವಾದ ಹೊಸ ದಂಪತಿಗಳಿಗೆ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಮದುವೆ ಅಷ್ಟರಲ್ಲಿ ಈ ನವಧಾನ್ಯಗಳು ಮೊಳಕೆ ಹೊಡಿಬೇಕು. ಆ ಮೊಳಕೆ ಕಾಳುಗಳನ್ನ ತಗೊಂಡು ಹೋಗಿ ಅಗ್ನಿಕುಂಡಕ್ಕೆ ಸಮರ್ಪಣೆ ಮಾಡಬೇಕು. ಒಂದ್ ವೇಳೆ ಮೊಳಕೆ ಬಾರದೇ ಇದ್ರೆ ಅತ್ತೆ? ನಮ್ಮ ಮಾವನವರ ಮತ್ತು ತಾತನವ್ರ ಕಾಲದಲ್ಲಿ ಒಂದ್ಸಲ ಮೊಳಕೆ ಬಂದಿರ್ಲಿಲ್ವಂತೆ. ಏನೋ ಅವಾಂತರ ಆಗಿ ಸರಿಯಾಗಿ ಮುಹೂರ್ತದ ಟೈಮ್ಗೆ ಮದುವೆ ನಿಂತೋಯ್ತಂತೆ. ಆವಾಗಿಂದ ನಮ್ಮ ಕುಟುಂಬದಲ್ಲಿ ಮೊಳಕೆ ಬರದೇ ಇರೋದು ದೊಡ್ಡ ಅಪಶಕುನ ಅಂತ ಭಾವಿಸ್ತೀವಿ. ಪುರೋಹಿತ್ರೆ, ನಾವು ಧಾನ್ಯನೆಲ್ಲ ಕಟ್ಸಿ. ಹಾಗೆ ಆಗ್ಲಿ ಅಮ್ಮ. ನೋಡಿ, ತಗೊಳ್ಳಿ. ಗಜಾನನಂ ಭೂತಗಣಾಧಿಸೇವಿತಂ ಕಪಿಸ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಕ್ಷಣದಲ್ಲಿ ಕೈಲಾಶ್ ತಂದೆ ಇಲ್ಲಿದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು. ದೇವ್ರೆ, ಆ ನವಧಾನ್ಯಗಳು ಮೊಳಕೆ ಬರೋ ಹಾಗೆ ನೋಡ್ಕೊಂಡು ಯಾವ ತೊಂದರೆ ಇಲ್ಲದೆ ಮದುವೆ ನಡೆಯೋ ಹಾಗೆ ನೋಡ್ಕೊಳಪ್ಪ ಸ್ವಾಮಿ. ಮಾವಯ್ಯ, ನಮ್ಮನೆ ಸಂಪ್ರದಾಯದ ಪ್ರಕಾರ ನಿಮ್ಮ ಪ್ರತಿಷ್ಠೆ ತಗದೆ ಇರೋ ಹಾಗೆ ನಿಮ್ಮ ಮೊಮ್ಮಗನ್ ಮದ್ವೆ ಮಾಡ್ತಿದ್ದೀನಿ. ಆ ಸಂತೋಷ ನನ್ನ ಮನಸ್ಸು ತುಂಬಾ ಇದ್ರೂ ಸಹ ಒಂದು ವಿಷಯ ನನಗೆ ತುಂಬಾ ನೋವು ಕೊಡ್ತಿದೆ. ಮೇಲಿರೋ ನಿಮ್ಮ ಆಶೀರ್ವಾದ ಪಕ್ಕದಲ್ಲೇ ಇರೋ ನನ್ನ ಆಸರೆ ಕೈಲಾಶ್ಗಿದೆ. ಆದ್ರೆ ಈ ಮದ್ವೆಲಿ ಅವನ ಅಪ್ಪ ಇಲ್ದೇ ಇರೋ ಬಾಧೆ ಸ್ಪಷ್ಟವಾಗಿ ಕಾಣಿಸ್ತಿದೆ.
ಅವರು ಕರ್ತವ್ಯ ಅಂತ ದೇಶ ರಕ್ಷಣೆಯ ಸಲುವಾಗಿ ಹೋಗಿರೋ ಅವರು ಶತ್ರುಗಳ ಕೈಗೆ ಸಿಕ್ಕಿದ್ದಾರೆ ಅಂತ ಕೆಲವರು, ಏನಾದ್ರೂ ಅಂತಾನೆ ಗೊತ್ತಿಲ್ಲ ಅಂತ ಇನ್ನೊಂದಷ್ಟು ಜನ ಹೇಳ್ತಿದ್ರು. ಸರ್ಕಾರದಿಂದ ಯಾವುದೇ ಸಮಾಚಾರ ಇಲ್ಲದೆ ಇರೋದ್ರಿಂದ ನನ್ನ ಗಂಡ ಯಾವ ಕ್ಷಣದಲ್ಲಾದ್ರೂ ತಿರುಗಿ ಬರ್ಬೋದು ಅನ್ನೋ ನಂಬಿಕೆ ಮೇಲೆ ಇದ್ದೀನಿ. ಮದ್ವೆಗೆ ನಿಮ್ ಮಗ ಇದ್ದಿದ್ರೆ ನನಗೂ ನಿಮ್ಮ ಮೊಮ್ಮಗನ್ಗೂ ತೃಪ್ತಿ ಇರೋದು. ಅದೇ ಕೊರತೆ ಕಾಣಿಸ್ತಿದೆ. ಅತ್ತೆ ಯಾಕೆ ಏನೇನೋ ಮಾತಾಡ್ತಿದ್ದಾಳೆ? ಮಾವಂಗ್ ಏನಾಗಿದೆ? ದೇಶಕ್ಕೋಸ್ಕರ ಏನೋ ಹೊಡೆದಾಡ್ತೀನಿ ಅಂತ ಹೋಗಿ ಆರ್ಮಿನಲ್ಲಿ ಸೇರ್ಕೊಂಡ. ಪಾಕಿಸ್ತಾನ್ ಜೊತೆ ಯುದ್ಧ ಆದಾಗ ಶತ್ರುಗಳು ನಿಮ್ಮ ಮಾವನ್ ಬಂಧಿಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ ಕೇಳಿದ್ದೀನಿ. ಇಷ್ಟು ದಿನದವರೆಗೂ ಬದುಕಿದಾನೋ ಇಲ್ವೋ ಅಂತನೂ ಗೊತ್ತಿಲ್ಲ. ನಿಮ್ಮ ಅತ್ತೆ ಮಾತ್ರ ಗಂಡ ಬದುಕಿದಾನೆ, ತಿರ್ಗಿ ಬರ್ತಾನೆ ಅಂತ ಇನ್ನೂ ನಂಬ್ತಾನೇ ಇದ್ದಾಳೆ. ಅವನಿದ್ದಿದ್ರೆ ನಮ್ಮ ಕೆಲಸ ಸ್ವಲ್ಪ ಸುಲಭ ಆಗ್ತಿತ್ತೇನೋ. ಅಣ್ಣ, ಕಾಫಿ ಕುಡಿಯೋಣ? ಬೇಡ ನೇಹಾ, ನಾನು ಅರ್ಜೆಂಟಾಗಿ ಹೊರಗಡೆ ಹೋಗ್ಬೇಕು. ಎಲ್ಲಿಗೆ? ರಾಧಿಕಾ ಎಲ್ಲಿ ಹೋಗಿದ್ದಾಳೋ ಅಲ್ಲಿಗೆ. ಅವಳನ್ನ ಭೇಟಿ ಮಾಡಿ ಮಾತಾಡೋ ತನಕ ಪ್ರತಿ ಕ್ಷಣನೂ ನನಗೆ ನರ್ಕದ ಥರ ಇರುತ್ತೆ. ರಾಧಿಕಾ 2 ದಿನ ಊರ್ಗ್ ಹೋಗಿರೋದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೋ? ಒಂದ್ ಸ್ವಲ್ಪ ಕೂಲ್ ಆಗಿರೋ. 2 ದಿನ ಏನೋ? ನನ್ ರಾಧಿಕನ್ ನೋಡಿ ವಾರ ಆಗ್ತಾ ಬಂತು. ನನ್ ರಾಧಿಕನ್ ನೋಡ್ದೆ, ಅವಳ ಜೊತೆ ಮಾತಾಡ್ದೆ, ನಾನು 1 ಕ್ಷಣ ಕೂಡ ಕಳಿಯಲ್ಲ ಅಂತ ನಿಂಗೆ ಗೊತ್ತಲ್ವಾ? ಏ ಅಮರ್, ನಿನ್ ಅನುಮಾನ ನಿಜಾನೇ ಕಣೋ. ರಾಧಿಕಾ ಇನ್ನೊಬ್ರ ಜೊತೆ ಮದ್ವೆ ಆಗ್ತಿದ್ದಾಳೆ. ಏಯ್, ಏನೋ ಬೊಗಳ್ತಿದ್ಯಾ? ನಿಜಾನೇ ಹೇಳ್ತಿದ್ದೇನೆ ಕಣೋ. ಬೇಕಿದ್ರೆ ಈ ಫೋಟೋ ನೋಡು. No. 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 ನಾನ್ ನಂಬಲ್ಲ. ನಾನ್ ನಂಬಲ್ಲ. ನಾನ್ ನಂಬಲ್ಲ. ನನ್ ರಾಧಿಕಾ ಹಾಗೆ ಮಾಡಲ್ಲ. ಇಲ್ಲ, ನನ್ ರಾಧಿಕಾ ಹಾಗೆ ಮಾಡಲ್ಲ. ನನ್ನ ಬಿಟ್ಟು ಇನ್ನೊಬ್ಬರನ್ನ ಮದ್ವೆ ಮಾಡ್ಕೊಳಲ್ಲ. ರಾಧಿಕಾ ಮನೆ ಹತ್ರ ಹೋಗಿ ಸುತ್ತಮುತ್ತ ಅವ್ರನ್ನೆಲ್ಲ ಕೇಳಿದ್ವಿ. ಅವರು ರಾಧಿಕಾನ್ ಮದ್ವೆ ಅಂತ ಹೇಳಿದ್ರು. ರಾಧಿಕಾ! ರಾಧಿಕಾ! ಅಣ್ಣ, ಎಮೋಷನಲ್ ಆಗ್ಬೇಡ. ನೀವ್ ಮೊದ್ಲೇ ಸಾಯ್ತೀನಿ, ನಾನ್ ಸಾಯ್ತೀನಿ. ನನ್ ರಾಧಿಕಾ ನನ್ ಜೊತೆ ಇಲ್ಲ ಅಂದ್ಮೇಲೆ ಬದುಕಿ ಏನ್ ಮಾಡ್ಬೇಕು? ಇಲ್ಲ ಇಲ್ಲ, ನನ್ ರಾಧಿಕನ್ ಯಾರೋ ಮೋಸ ಮಾಡಿ ಮದ್ವೆಗೆ ಒಪ್ಸಿರ್ತಾರೆ. ಈಗಲೇ ಹೋಗಿ ನನ್ ರಾಧಿಕನ್ ಕರ್ಕೊಂಡ್ ಬರ್ಬೇಕು. ಏ, ಎಲ್ಲೋ ಎಲ್ಲೋ ಅವಳ ಮದ್ವೆ? ವೆನ್ಯೂ ಎಲ್ಲಿ?
ಮದ್ವೆ ಎಲ್ಲಿ ಅಂತ ಗೊತ್ತಿಲ್ವೋ? ಫೋಟೋ ಪೋಸ್ಟ್ ಮಾಡಿದಾರೆ ಅಷ್ಟೇ, ಲೊಕೇಶನ್ ಮೆನ್ಷನ್ ಮಾಡಿಲ್ಲ. ಸುತ್ತಮುತ್ತವ್ರನ್ನೆಲ್ಲ ಕೇಳಿದಾಗ ಮದ್ವೆ ಬೇರೆ ಊರಲ್ಲಿ ಅಂದ್ರು, ಆದ್ರೆ ಆ ಊರ ಹೆಸರು ಗೊತ್ತಿಲ್ಲ ಅಂದ್ರು. ಅಟ್ಲೀಸ್ಟ್ ಮದ್ವೆ ಯಾವಾಗ ಅಂತಾದ್ರೂ ಹೇಳೋ. ಏಯ್, ಅಷ್ಟಕ್ಕೂ ನೀವ್ ಕೇಳಿದ್ರಾ? ಅದು ಗೊತ್ತಿಲ್ವಂತೆ ಕಣ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಮದ್ವೆ ಯಾವಾಗ ಅಂತ ಗೊತ್ತಿಲ್ಲ, ಎಲ್ ನಡೀತಿದೆ ಅಂತ ಗೊತ್ತಿಲ್ಲ. ಹೇಗ್ ತಿಳ್ಕೊಳ್ಳೋದು? ಹೇಗ್ ಈ ಮದ್ವೆ ನಿಲ್ಸೋದು? ಹೇಗೆ ಹೇಗ್ ನನ್ ಪ್ರೀತಿನ ಉಳಿಸ್ಕೊಳ್ಳಿ? ಹೇಗೆ? ನೀ ಸುಮ್ಮಿರೋ. ಇವಾಗ ಏನಕ್ಕೋ ಅಮರ್? ನೀನ್ ಮೊದಲು ಹುಷಾರಾಗು, ಅದಾದ್ಮೇಲೆ ರಾಧಿಕಾಗೆ ಸಿಕ್ ಮಾತಾಡ್ಬೋದಲ್ವಾ? ಈ ಸಿಚುಯೇಷನ್ ಅಲ್ಲಿ ರಾಧಿಕಾ ಮನೆಗೆ ಯಾಕೋ? ಮೊದಲು ನಿಮ್ಮ ಮನೆಗೆ ಹೋಗೋಣ, ಒಂದೆರಡು ದಿನ ರೆಸ್ಟ್ ತಗೊಂಡು ನೀನ್ ಕ್ಯೂರ್ ಆದ್ಮೇಲೆ ಅವಳನ್ನ ಮೀಟ್ ಆಗೋಣ. ಏಯ್, ಬುದ್ಧಿ ಇಲ್ವೇನೋ? ಮೊದಲೇ ಅಮರ್ಗೆ ಹೆಲ್ತ್ ಸರಿ ಇಲ್ಲ, ಯಾಕೋ ನನ್ನ ಕೇಳಿಸಿ ಅವ್ನು ಮನ್ಸು ಹಾಳು ಮಾಡ್ತಾ ಇದ್ಯಾ? ಏನಾಯ್ತು? ಏಯ್, ಈಗ್ಲಾದ್ರೂ ನಿಜ ಹೇಳು. ರಾಧಿಕಂಗ್ ಮದ್ವೆ ಅಂತ ನಿನ್ ಮೊದ್ಲೇ ಗೊತ್ತಿತ್ತಲ್ವಾ? ಅದು ಅದು ಏಯ್, ಹೇಳು. ಗೊತ್ತು ಗೊತ್ತು ಗೊತ್ತು. ಬಿಡೋ ಬಿಡೋ, ಉಸಿರಾಡಕ್ಕಾಗ್ತಿಲ್ಲ ಕಣೋ ಅಮರ್. ನಾನ್ ರಾಧಿಕನ್ ಎಷ್ಟ್ ಪ್ರೀತಿಸ್ತಿದ್ದೀನಿ ಅಂತ ನಿನ್ಗೆ ಗೊತ್ತು. ನನ್ ಪ್ರೀತಿ ಯಾವ ಲೆವೆಲ್ಗಿದೆ ಅಂತಾನೂ ಗೊತ್ತು. ಮತ್ಯಾಕೆ ಈ ನಿಜ ನನ್ನಿಂದ ಮುಚ್ಚಿಟ್ಟೆ? ನನ್ ಪ್ರೀತಿ ಸತ್ ಹೋಗ್ತಿದೆ ಅಂತ ಗೊತ್ತಿದ್ರು ಕೂಡ ನಮ್ ಸ್ನೇಹಕ್ಕೆ ಯಾಕೆ ದ್ರೋಹ ಮಾಡ್ದೆ? ಹೇಳೋ ಹೇಳೋ ಹೇಳೋ. ಅಮರ್, ಹೇಳೋ. ಹೇಳೋ. ಬಿಡೋ. ಹೇಳೋ. ಹೇಳೋ ತನಕ ಬಿಡೋ ಮಾತೇ ಇಲ್ಲ. ಹೇಳೋ. ಏಯ್, ನನ್ ಪ್ರೀತಿ ಬಗ್ಗೆ ಗೊತ್ತಿದ್ರು ಕೂಡ ಹೇಗ್ ಹೀಗ್ ಮೋಸ ಮಾಡ್ಬೇಕು ಅನ್ಸ್ತೋ ನಿಂಗೆ? ಹೇಳು. ಈಗ್ಲಾದ್ರೂ ನಿಜ ಹೇಳು. ಮದ್ವೆ ಎಲ್ ನಡೀತಿದೆ? ಮದ್ವೆ ಯಾವಾಗ? ಕಮಾನ್, ಬೇಗ ಹೇಳು. ಕೂಡ್ಲೆ ಹೋಗಿ ಮದ್ವೆ ನಿಲ್ಸ್ಬೇಕು. ಹೇಳು ಅಮರ್. ಹೇಳೋ ಹೇಳೋ ಹೇಳು. ಅಮರ್, ಪ್ರಮಾಣ ಮಾಡಿ ಹೇಳೋ. ಹೇಳ್ತೀನೋ, ನಂಗೆ ಡೀಟೇಲ್ಸ್ ಏನೂ ಗೊತ್ತಿಲ್ಲ. ನಂಗೆ ಮದುವೆ ಅಂತ ಮಾತ್ರ ಗೊತ್ತು ಕಣೋ. ನೀನು ಅವತ್ತು ಹಾಸ್ಪಿಟಲ್ನಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿರುವಾಗ ರಾಧಿಕಾನ್ ಮದುವೆ ಅನ್ನೋ ಕಹಿ ಸತ್ಯ ಗೊತ್ತಾಯ್ತು. ನಿಂಗೆ ಹೇಳೋ ಪರಿಸ್ಥಿತಿಲೂ ಇರಲಿಲ್ಲ. ಮದುವೆ ಹೇಗೆ ನಿಲ್ಲಿಸ್ಬೇಕು ಅಂತನೂ ಗೊತ್ತಿಲ್ಲ. ಲೋ ಅಮರ್, ಅರ್ಥ ಮಾಡ್ಕೊಳ್ಳೋ. ನಿನ್ನ ಅಷ್ಟು ಪ್ರೀತಿಸಿದ ರಾಧಿಕಾ ಇನ್ಯಾರನೋ ಮದುವೆ ಆಗಕ್ಕೆ ರೆಡಿ ಆಗಿದ್ದಾಳೆ ಅಂದ್ರೆ ಏನೋ ಸೀರಿಯಸ್ ರೀಸನ್ ಇರುತ್ತಲ್ವಾ? ಸ್ವಲ್ಪ ಕೂಲಾಗಿ ಯೋಚನೆ ಮಾಡೋ. ಅವಳ ಲೈಫ್ನ ಅವಳಿಗೆ ಬದುಕಕ್ ಬಿಡೋ. ನೀನು ಹೊಸ ಜೀವನನ ಆರಂಭಿಸು. ಸಾಕ್ಬಿಡ್ತೀನಿ. ರಾಧಿಕಾನ್ ಮರ್ತ್ ಬಿಡು ಅಂತ ಹೇಳಿದ್ರೆ ನಿನ್ನೆ ಅಲ್ಲ, ನನ್ ಪ್ರೀತಿನ ನನ್ನಿಂದ ದೂರ ಮಾಡಿರೋ ಯಾರನ್ನಾದ್ರೂ ಸರಿ ಸಾಯಿಸಿ ನನ್ ಪ್ರೀತಿನ ದಕ್ಕಿಸ್ಕೊಳ್ತೀನಿ. ಅದ್ ಸರಿ, ರಾಧಿಕಾನ ಅವಳ ಪೇರೆಂಟ್ಸ್ ಕನ್ವಿನ್ಸ್ ಮಾಡಿ ಮದುವೆಗೆ ಒಪ್ಸಿದ್ರು, ಆದ್ರೆ ಅವಳು ಯಾಕೆ ಸೈಲೆಂಟ್ ಆಗಿದ್ದಾಳೆ? ಆ ಮದ್ವೆ ನಿಲ್ಸು ಅಂತ ನನ್ನ ಹತ್ರ ಬರ್ಬೇಕಲ್ವಾ? ನಮ್ಮಿಬ್ರಿಗೂ ಮದ್ವೆ ಆಗುವಾಗ ಮಾಡು ಅಂತ ನನ್ಗೆ ಹೇಳ್ಬೇಕಲ್ವಾ?
ಓಹೋ, ಆ ಅವಕಾಶ ಕೂಡ ಅವಳಿಗೆ ಅವಳ ಪೇರೆಂಟ್ಸ್ ಕೊಟ್ಟಿಲ್ವೋ ಏನೋ. ಆ ಮದ್ವೆ ಮಾಡ್ಕೊಳ್ಳೋಕೆ ರಾಧಿಕಾ ಮಾನಸಿಕವಾಗಿ ಎಷ್ಟು ಒದ್ದಾಡಿದಾಳೋ ಏನೋ. ನಾನ್ ಬಂದ್ ಮದ್ವೆ ನಿಲ್ಲಿಸ್ತೀನಿ, ನಾನ್ ಸ್ವಂತವಾಗಿ ಮಾಡ್ಕೋತೀನಿ ಅಂತ ಕಾಯ್ತಾ ಇರ್ತಾಳೋ ಏನೋ. ಹೋಗ್ಬೇಕೋ, ಹೋಗಿ ಆ ಮದ್ವೆ ನಿಲ್ಲಿಸ್ಬೇಕು. ಇಷ್ಟೆಲ್ಲ ನಡೆದ್ರು ಆ ಹುಡುಗಿ ನಿನಗ್ ಮೋಸ ಮಾಡಿಲ್ಲ ಅಂತ ನಂಬ್ತಿದ್ಯಾ ಅಂದ್ರೆ ನಿನಗ್ ಹುಚ್ಚನ್ಬೇಕೋ ಅಮಾಯಕತೆ ಅನ್ಕೋಬೇಕೋ ಗೊತ್ತಾಗ್ತಿಲ್ಲ. ಆಕ್ಸಿಡೆಂಟ್ ಆಗಿ ಪ್ರಜ್ಞೆ ಇಲ್ದೆ ಮಲ್ಗಿದ್ಯಲ್ಲ, ಇನ್ ವಾಪಸ್ ಬರಲ್ಲ ಅನ್ಕೊಂಡು ಅವಳ ಜೀವನನ ಅವಳು ನೋಡ್ಕೊಂಡಿರ್ತಾಳೆ. ಹೋಗು ಹೋಗು. ಏಯ್, ಏನೋ ಒಂದ್ ಮಾಡ್ರೋ. ರಾಧಿಕನ್ ಮದ್ವೆ ಯಾವ ಊರಲ್ಲಿ ಅಂತ ತಿಳ್ಕೊಳ್ಳಿ. ಹೋಗ್ರೋ. ಅಬ್ಬಾ, ತಗೊಂಡ್ ಬಂದ್ರ? ಅರ್ಜೆಂಟಲ್ಲಿ ಮರ್ತು ಬಿಟ್ಟೆ. ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಒಳಗಿಡಿ. ಹಾಗೆ ಆಗ್ಲಿ. ಅಪ್ಪ, ಆ ಪ್ಲೇಟ್ ಯಾಕೆ? ಮದ್ವೆಲಿ ಅಳಿಯಂದ್ರ ಕಾಲನ್ನ ಅದರಲ್ಲೇ ತೊಳಿಬೇಕಮ್ಮ. ಮಾವ ವಯಸ್ಸಲ್ಲಿ ದೊಡ್ಡೋರಲ್ವಾ, ಅವ್ರಿಗಿಂತ ಚಿಕ್ಕವರಾದ್ರೂ ಅಳಿಯನ್ ಕಾಲನ್ ಯಾಕೆ ತೊಳಿತಾರಪ್ಪ? ಸಂಪ್ರದಾಯಗಳಿಗೆ ವಯಸ್ಸು ಸಂಬಂಧ ಇಲ್ಲಮ್ಮ. ಸಂಪ್ರದಾಯ ಅಂದ್ರೆ ಅದ್ರ ಹಿಂದೆ ಏನೋ ಅರ್ಥ ಇರುತ್ತೆ ಅಲ್ವಾ ಅತ್ತೆ? ಹೌದಮ್ಮ. ಹಸೆಮಣೆ ಮೇಲೆ ಕೂತಿರೋ ಅಳಿಯನ್ನ ಶ್ರೀ ಮಹಾವಿಷ್ಣು ಅಂತ ಭಾವಿಸ್ತಾರೆ. ಅಳಿಯನ ಎರಡೂ ಕಾಲಲ್ಲಿ ಒಂದು ಕಾಲನ್ನ ಮಹೇಂದ್ರನ ಅಂಶ ಅಂತನೋ ಇನ್ನೊಂದು ಕಾಲನ್ನ ಇಂದ್ರನ ಅಂಶ ಅಂತನೋ ತಿಳ್ಕೊಂಡು ಆ ಕಾಲನ್ನ ಶುದ್ಧವಾದ ನೀರಿಂದ ಪ್ರೋಕ್ಷಣೆ ಮಾಡಿ, ಲಕ್ಷ್ಮೀ ದೇವಿ ಅಂತ ನನ್ನ ಮಗಳನ್ನ ನಿನಗೆ ದಾನವಾಗಿ ನೀಡ್ತೀನಿ ಅಂತ ಹೇಳೋದೇ ಅದರ ಮುಖ್ಯ ಉದ್ದೇಶ. ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡಬಾರ್ದು ನಾವು. ಓಹೋ, ಇದ್ರ ಹಿಂದೆ ಇಷ್ಟೆಲ್ಲ ಕಥೆ ಇದ್ಯಾ? ನನ್ ಮದುವೆ ಅಂತೆ. ಓ, ನನ್ ಮದುವೆ ಅಂತೆ. ಓ, ನನ್ ಮದುವೆ ಅಂತೆ. ಓ, ನನ್ ಮದುವೆ. ನನ್ ಮದುವೆ ಇದೀನಲ್ಲ. ನನ್ ಮದುವೆ, ನನ್ ಮದುವೆ. ಮದುವೆ ನಡೀತಿದೆ. ನನ್ ಮದುವೆ ನಡೀತಿದೆ. ಇಳಿಯೋ ಕೆಳಗೆ. ನನ್ ಮದುವೆ. ನೀನಾ ಮದುಮಗಳು? ನೀನಾ ಮದುಮಗಳು? ಆಹಾ, ನೀನಾ ಮದುಮಗಳು? ನನ್ ಮದುವೆ ನಡೀತಿದೆ. ನೀನಾ ಮದುಮಗಳು? ನನ್ ಮದುಮಗಳು ನೀನೇನಾ? ನನ್ ಮದುವೆ ಆಗೋದು? ನೀನೇನಾ? ನನ್ ಮದುವೆ ಆಗ್ತೀಯಾ? ನಿನ್ನ ಮದುವೆ ಆಗಿ ನನ್ನ ಮದುಮಗಳು ನೀನೇ ಮದುಮಗಳು ನೀನೇ ಮದುವೆ. ನಿಂತ್ಕೊಳ್ಳಲ್ಲಿ, ಎಲ್ಲಿಗೆ ಹೋಗ್ತಿದ್ಯಾ? ಮದುಮಗಳು ನೀನೇ. ನೀನು ಇಟ್ಕೊಳ್ಳಿ ಅವನ್ನ. ಇದೆಲ್ಲ ಮೋಸ. ಮದುವೆ ಆಗ್ಬೇಕು. ನಿಂತ್ಕೊಳ್ಳೋ. ನಿಲ್ಲೋ. ಏ ಮದುಮಗಳೇ, ಮದುವೆ ಆಗ್ತಿರೋ ಹುಡುಗಂಗ್ ಮೋಸ ಮಾಡೋದು ತಪ್ಪು. ಯಾರನ್ನೋ ಪ್ರೀತಿ ಇನ್ಯಾರನ್ನೋ ಮದುವೆ ಆಗಿ ದ್ರೋಹ ಮಾಡ್ಬಿಡ. ಪ್ರೀತಿಸಿದವನಿಗೆ ಮೊದಲೇ ಹೇಳ್ಬೇಕಮ್ಮ.
ಇಲ್ಲಾಂದ್ರೆ ಹುಚ್ಚಾಗ್ಬಿಡ್ತಾನವನು. ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರೋನ್ ತರ ಕಾಣಿಸ್ತಿದ್ದಾನೆ. ಯಾಕೆ ಹೀಗೆ ಮದ್ವೆ ಪ್ರೀತಿ ಮೋಸ ಅಂತ ಮಾತಾಡ್ತಿದ್ದಾನೆ? ಮದ್ವೆಯಿಂದಾನೆ ಇವನು ಹುಚ್ಚ ಆಗಿದ್ದಾನಪ್ಪ. ಇವನ ಹೆಸರು ಶಂಕರ್, ಈ ಊರ್ನವನೇ. ಚೆನ್ನಾಗಿ ಓದಿದ್ದಾನೆ, ಬೇಕಾದ ಶಾಸ್ತಿ ಕೂಡ ಇದೆ. ಆದ್ರೆ ಏನ್ ಲಾಭ? ಹೆತ್ತವರು ಚೆನ್ನಾಗಿ ಬೆಳೆಸಿದ್ದಾರೆ. ಹುಡುಗಿ ಒಳ್ಳೆಯವಳು ಅಂತ ನಂಬಿ ಇವನ ಅಪ್ಪ ಅಮ್ಮ ಇವನಿಗೆ ಮದುವೆ ಮಾಡಿದ್ರು. ಮದುವೆ ಆದ್ಮೇಲೆ ಅವಳಿಗೆ ಬೇರೆ ಪ್ರೇಮ ಸಂಬಂಧ ಇತ್ತು ಅಂತ ಇವನಿಗೆ ಗೊತ್ತಾಯ್ತು.